ಯಾಕೋ ಅಳ್ತೀಯಾ? ಈ ಊರಿಗೆ ಬರಲ್ಲ ಅಂತ ನಿಮ್ಮನ್ನ ಬಲವಂತ ಮಾಡಿ ಕರ್ಕೊಂಬಂದವನು ನಾನೇ. ನನ್ನ ಮಗನ್ ತರ ಕಾಪಾಡಿದ್ರಿ, ಆದ್ರೆ ಅದೇ ಮಗನ್ಗೆ ತಾಯಿನ ಕಾಪಾಡೋದು ಕರ್ತವ್ಯ ಅಂತ ಗೊತ್ತಾಗ್ಲಿಲ್ವಲ್ಲ. ಅದಕ್ಕೆ 24 ಗಂಟೆನೂ ಕಾನೂನು, ಕರ್ತವ್ಯ, ಜನ, ಸಮಾಜ ಅಂತ ಹೋರಾಡ್ದೆ. ಆದ್ರೆ ಇವತ್ತು ಕಾಕಿ ಅನ್ನೋ ಬೆಂಕಿ ನಿಮ್ ತಾಯಿ ತರನೇ ಸುಟ್ಟಾಕ್ಬಿಡ್ತಲ್ಲ. ನಿಮ್ಮನ್ನ ಕಾಪಾಡಕ್ಕಾಗ್ದಿರೋ ಪೊಲೀಸ್ ಕೆಲಸ ಯಾವ ಪುರುಷಾರ್ಥಕ್ಕೆ? ಹಾಗ್ಯಾಕಂತೀಯ ಅಯ್ಯ? ನಾವು ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂದ್ರೆ ಏನಾದ್ರೂ ಒಂದು ಕಳ್ಕೊಳ್ಳೇಬೇಕು. ಅದಕ್ಕೆ ಬೆನ್ಕುಟ್ ಯಾರಾದ್ರೂ ಹೋಗ್ತಾರ? ಅದು ವೀರರ ಲಕ್ಷಣನೂ ಅಲ್ಲ, ನನ್ ಮಣ್ಣಿನ ಗುಣನೂ ಅಲ್ಲ. ನಾನ್ ನನ್ ಮಗುನ್ ಕಳ್ಕೊಂಡೆ, ಅದ್ರಿಂದ ನನಗೇನು ಬೇಜಾರಿಲ್ಲ. ನೀನೇ ನನ್ ಮಗನಾಗಿದ್ಯಲ್ಲೋ. ಒಂಥರದಲ್ಲಿ ಒಳ್ಳೇದೇ ಆಯ್ತು. ಹೆಣ್ಣಾಗಿದ್ರೆ ಮದುವೆ ಆಗೋವರೆಗೂ ತಾಯಿ ಮಮತೆ ಕೇಳಿರೋಳು, ಗಂಡಾಗಿದ್ರೆ ಬೆಳೀತಾ ಬೆಳೀತಾ ಪ್ರೀತಿಲಿ ಪಾಲ್ ಕೇಳಿರೋನು. ಈಗ ಯಾವ ತೊಂದ್ರೆನೂ ಇಲ್ವಲ್ಲ. ಅದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ. ಅದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ. ಯಾಕ್ರಿ ಒಂಥರ ಇದ್ದೀರಾ? ಹೊರಗಡೆ ಹೋಗುವಾಗ ನಗ್ನಗ್ತಾ ಹೋಗ್ಬಾರ್ದಾ? ನಗ್ತಾರೆ. ಸಾಯಂಕಾಲ ಸ್ವಲ್ಪ ಬೇಗ ಬರ್ತೀರಾ? ಯಾಕೆ ಬರ್ಬೇಕು? ಏನ್ ಮಾಡಕ್ ಬರ್ಬೇಕು? ಯಾವ ಪುರುಷಾರ್ಥಕ್ಕೆ ಬರ್ಬೇಕು? ಶಾಸ್ತ್ರಿಗಳು 4ರಿಂದ 4:30ಕ್ಕೆ ನಮ್ಗೊಳ್ಳೆ ಮುಹೂರ್ತ ಇದೆ ಅಂತ ಹೇಳಿ. ಶಾಸ್ತ್ರಿಗಳು ಒಳ್ಳೆ ಮುಹೂರ್ತ ಇಟ್ಬಿಟ್ಟವಲ್ಲ. ನೋಡ್ತೇನ್ರಪ್ಪ, ನೋಡ್ದೇನ್ರ ನನ್ಗೂ ಒಳ್ಳೆ ಟೈಮ್ ಬಂದ್ಬಿಡ್ತು. ನೀವ್ ಇಲ್ಲೇ ಇದ್ರೆ ತಪ್ಪಾಗುತ್ತೆ. ಕೆಲ್ಸಕ್ಕೆ ಹೋಗಿ 4 ಗಂಟೆ ಕರೆಕ್ಟ್ ಆಗಿ ಬನ್ನಿ. ಬರ್ಲಾ? ಬಾಯ್. ಸುಂದರಿ ಹಾಲು ಯಾಕೆ? ಶಾಸ್ತ್ರ. ಏನಿದು ಮಕ್ಕಳ ತರ ಹಾಲೆಲ್ಲ ತಿಳ್ಕೊಂಡ್ಬಿಟ್ರಿ. ಇದೇನಿದು? ಶಾಸ್ತ್ರ. ಅಯ್ಯೋ ಆಯ್ತಾ ಇನ್ನೇನು ಕೊಡ್ಬೇಡ ನೀನು. 2 ವರ್ಷ ನನ್ನ ಕಾಯ್ತಿದ್ಯಲ್ಲ, ಇವತ್ತಿಂದ ಕಾನ್ಸ್ಟೇಬಲ್ ತುಕಾರಾಮ್, ಬಾಗಿಲು ತೆಗೀರಿ. ಏ ತುಕಾರಾಮ್, ಬಾರಯ್ಯ. ಹೋಗ ನಾಯಿ. ಏನ್ ಮಾಡ್ತೀಯ ಒಳಗಡೆ? ನಮಸ್ಕಾರ ಸರ್. ಏನಯ್ಯ? ನನ್ ಬಾವಿ ಸಿಕ್ತಾ? ನಾನು ಅದನ್ನೇ ಹುಡುಕ್ತಾ ಇದ್ದೀನಯ್ಯ. ಸರ್ ಕಿಂಡಲ್ ಮಾಡ್ಬೇಡಿ,
ನಿಮ್ ಕೈಲಿ ಆಗುತ್ತೋ ಇಲ್ಲ ನನ್ ಕಮಿಷನ್ ಹತ್ರ ಹೋಗ್ಲಾ? ನನ್ ಕಷ್ಟ ಅರ್ಥ ಮಾಡ್ಕೊಳಯ್ಯ. ನೀವು ನನ್ ಕಷ್ಟ ಅರ್ಥ ಮಾಡ್ಕೊಳ್ಳಿ ಸರ್. ನಮ್ ತಾಯಿ ಕೊನೆ ಆಸೆ ನೀರ್ ಕುಡಿಬೇಕು. ನನ್ ಮೊದಲನೇ ಆಸೆನೇ ಆಗಿಲ್ಲ. ಬಿಟ್ಬಿಡ್ರಾಜ, ಹೋಗಪ್ಪ. ಏನ್ರಿ? ಬಂದೆ ಚಿನ್ನ, ಬಂದೆ. ಯಾವಾಗ ಬರ್ಲಿ? ಬೆಳಿಗ್ಗೆ ಪಾಪ ಬಂದೆ ಬಂಗಾರ, ಬಂದೆ. ಎಲ್ಲಿಗ್ ಬರ್ಲಿ? ಸ್ಟೇಷನ್ ಬಾ, ಹೋಗ್ಯಾ. ಎಷ್ಟ್ ಗಂಟೆ ಬರ್ಲಿ? 11 ಗಂಟೆ ಬಾರಲೇ. ಬೆಳಗ್ ಬರ್ಲಿ ರಾತ್ರಿ ಬರ್ಲಿ? ಬೆಳಿಗ್ಗೆ ಬಾ, ಹೋಗಲ್ಲ. ನನ್ ಚಿನ್ನ ಬಂಗಾರ ಸಾರಿ ಇನ್ಮೇಲೆ ಇದ್ರ ಜೊತೆ ಜೀವನ ಮಾಡಿ. ಯಾಕೆ 4 ಆಗೋಯ್ತಾ? ಅಯ್ಯಯ್ಯೋ ಶಾಸ್ತ್ರ ಶಾಸ್ತ್ರ ಕಡೆ. ಇಷ್ಟೊತ್ತಲ್ಲಿ ಯಾವ ಶಾಸ್ತ್ರ ಕಡೆ? ವೀರಪ್ಪನೇ ಹುಟ್ಲಿ, ಹಾಳಾಗೋಗ್ಲಿ. ಬಾರೆ ಬಾರೆ ಬಂದು ನಿಮ್ ಮಗನ್ ಬಾವೇ ನಿನಗೆ ಐತೆ ಕಣ. ಸಾಯಿಸ್ತೀನಿ ಸಾಯಿಸ್ತೀನಿ ಸಾಯಿಸ್ತೀನಿ. ಬೆಳಗ್ಗೆಯಿಂದ ಬಾವಿ ತೋರಿಸ್ತೀನಿ ಅಂತ ಹೇಳಿ ಊರೆಲ್ಲ ಸುತ್ತಿಸ್ತಾ ಇದ್ದೀರಲ್ರಿ, ನಿಜವಾಗ್ಲೂ ಬಾವಿ ಸಿಕ್ತಾ? ನೀನು ಬಾವಿ ಕಳ್ಕೊಂಡಿದ್ದೀನಿ ಅಂತ ಎಷ್ಟು ಗ್ಯಾರಂಟಿಯಾಗಿ ಹೇಳ್ತಿದ್ಯೋ, ಬಾವಿ ಸಿಕ್ತು ಅಂತ ನಾನು ಅಷ್ಟೇ ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ. ಸಿಗುತ್ತೆ. ಎಷ್ಟು ದಿವಸದಿಂದ ಸತಾಯಿಸ್ತಾ ಇದೆಯಾ? ಇವತ್ತಾದ್ರೂ ಬಾವಿ ತೋರ್ತಾ ಇದೆಯಾ? ಸ್ವಲ್ಪ ತಡ್ಕೊಳಯ್ಯ. ಆತ್ರ ಹುಟ್ಟಿದ ಆಂಜನೇಯ ಅಂತ ಆಡ್ಬೇಡ. ಬಾರೆ ಆಯ್ತು. ನೋಡಿ, ನೀನ್ ಕಳ್ಕೊಂಡಿರೋ ಬಾವಿ ಇದೆ ತಾನೆ? ಇದೇ ನನ್ನ ಬಾವಿ. ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ ಕೈಯಿಂದ ಆಗದೆ ಇರೋ ಕೆಲಸ ನೀವು ಮಾಡಿದ್ರ? ನನ್ ರೂಮ್ಗೆ ಯಾಕೆ ಬಂದೆ? ನಿನ್ ರೂಮ್ ಬರ್ತಾ ಪಕ್ಕದ ರೂಮ್ ಹೋಗ್ಲಿ. ನಾನು ನೋಡ್ತಾ ಇದ್ದೀನಿ, ದಿನ ಬೆಳಿಗ್ಗೆ ಸಾಯಂಕಾಲ ಡ್ಯೂಟಿ ಸಾಯ್ತಾ ಇರ್ತಾನೆ. ನಿಂತ್ಕೊಂಡಿದ್ಯಾ? ಮಾತಾಡು. ಮುಟ್ಟೆಲ್ಲ ಮಾತಾಡಿಸ್ಬೇಡ ನೀನು. ನೀನ್ ಮಾತ್ರ ಮುಟ್ಬಾರ್ದ ಜಾಗದಲ್ಲಿ ಮುಟ್ಬೋದು, ನಾನು ಎಲ್ಲೂ ಮುಟ್ಬಂಗಿಲ್ಲ. ಇದೊಂದು ವಿಷಯ ಇಟ್ಕೊಂಡು ಎಗ್ಗ ಮುಗ್ಗ ಟಾರ್ಚರ್ ಕೊಡ್ತಾಳಲ್ಲ ಪೇಳು. ಇಲ್ಲಿಂದ ಆಚೆ ಹೋಗಿ ಏನೇ ತಗೊಳ್ತೇ ನೀನು? ಅದು ಕಣು ಮಾತು. ಅಯ್ಯ, ನನ್ಗೆ ನಿನ್ ತರನೇ ಮುದ್ದಾದ ಪಾಪ ಕೊಡೋ. ಪಾಪ ಮುಖದಲ್ಲಿ ನಿನ್ ಮುಖ ನೋಡ್ಕೊಂಡು ನನ್ ಜೀವನನೇ ಇಷ್ಟೇ ಅನ್ಕೊಂಡು ಕಾಲ ಕಳೆದ್ಬಿಡ್ತೀನಿ. ಇಲ್ಲ, ನೀನನ್ ತಾಳಿ ಕಟ್ಟು, ನಾನು ಅಯ್ಯನ್ ಹೆಂಡತಿ ಆಗೋದೆ ಅಂತ ಆ ಖುಷಿಯಲ್ಲೇ ನಿನ್ ಜೊತೆ ಪೂರ್ತಿ ಜೀವನ ಕಳೆದ್ಬಿಡ್ತೀನಿ ಕಣೋ. ಇಲ್ಲಿ ನಾನ್ ಮದುವೆ ಮುಂಚೆ ಮಾಡ್ಕೊಳಕ್ ಬಂದಿಲ್ಲ. ನಂದೇ ಆದ್ಕೆಲ್ಲ ಲಕ್ಷ್ಯಗಳಿದೆ, ಅದನ್ನ ಪೂರ್ತಿ ಮಾಡಕ್ ಬಂದಿದ್ದೀನಿ. ನೀನ್ ಮರ್ಯಾದೆಯಿಂದ ಆಚೆ ಹೋಗ್ತಾ ಇಲ್ವೋ? ಹೋಗ್ಲಿಲ್ಲ ಅಂದ್ರೆ? ಇಲ್ಲ ಅಂದ್ರೆ ಇದು ಪೊಲೀಸ್ ಸ್ಟೇಷನ್ ಅಲ್ಲ, ಬೆಡ್ರೂಮ್. ಮರ್ಯಾದೆ ಅಂತ ನನ್ ಮಾತು ಕೇಳು. ಇಲ್ಲ ಅಂದ್ರೆ ನಾನ್ ಹೇಳೋ ಹೆಣ್ಣಲ್ಲ ಕಣೋ. ನಾನು ಎಷ್ಟ್ ದಿವಸ ಅಂತ ಇಲ್ಲಿ? ಬೇಡ ಕಣೆ, ನನ್ ಶೀಲ ಹಾಳು ಮಾಡ್ಬೇಡ ಕಣೆ. ಬೇಡ ಬೇಡ, ನನ್ ಮಾತ್ ಕಣೆ. ಬೇಡ ಬೇಡ. ಏನ್ ವಿಷಯ ಸರ್? ದರ್ಬಾರ್ ಅಪಾರ್ಟ್ಮೆಂಟ್ ಅಲ್ಲಿ ಗನ್ ರಾಕೆಟ್ ನಡೀತಾ ಇದೆ ಸರ್. ಇವತ್ತು ಸಾಯಂಕಾಲನೇ ಅವರೆಲ್ಲರೂ ಅಲ್ಲಿಂದ ಜಾಗ ಖಾಲಿ ಮಾಡೋ ಚಾನ್ಸಸ್ ಇದೆ ಸರ್. ನೀವು ಇಮಿಡಿಯೇಟ್ ಆಗಿ ಹೋದ್ರೆ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬಹುದು ಸರ್. ಪಕ್ಕಾ ಮೆಸೇಜ್? 100% ಮೆಸೇಜ್ ಸರ್. ಬರ್ತೀನಿ ಸರ್. ಅಂಕಲ್ ಬಾಲ್ ಕೊಡಿ ಅಂಕಲ್. ಏನೋ ಮರೆ, ದೊಡ್ಡನಾದ್ಮೇಲೆ ಏನಾಗ್ಬೇಕಂತಿದ್ಯಾ? ಸಚಿನ್ ತೆಂಡೂಲ್ಕರ್ ಆಗ್ತೀನಿ. ಅಂಕಲ್ ನಾನೆಲ್ಲ ಬಾಲ್ ಹೊಡೆದಿದ್ದು ಅವರು.
Don't move.